ಟಿಆರ್ಪಿ ಏನಿದು ಟಿಆರ್ಪಿ? ಇಂದಿನ ವಿಡಿಯೋದಲ್ಲಿ ಇವತ್ತಿನ ಹಾಟ್ ಟಾಪಿಕ್ ಆದ ಟಿಆರ್ಪಿ ವಿಷಯದ ಬಗ್ಗೆ ವಿಶ್ಲೇಷಣೆಯನ್ನು ನೋಡೋಣ. ಟಿಆರ್ಪಿ ಎಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಎಂದು ಕರೆಯುತ್ತಾರೆ. ಅಂದರೆ ಟಿವಿ ಚಾನೆಲ್ಸ್ಗಳು ಕಾರ್ಯಕ್ರಮಗಳ ಜನಪ್ರಿಯತೆ ಅಥವಾ ವೀಕ್ಷಕರ ಸಂಖ್ಯೆಯನ್ನು ಅಳೆಯಲು ಬಳಸುವ ಮೆಟ್ರಿಕ್ ಅಥವಾ ಸಾಧನವಾಗಿದೆ. ಇದರಿಂದ ನಿರ್ದಿಷ್ಟ ಟಿವಿ ಕಾರ್ಯಕ್ರಮವನ್ನು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಜನರು ವೀಕ್ಷಿಸುತ್ತಿದ್ದಾರೆ ಎಂಬುದನ್ನು ಕಂಡುಹಿಡಿಯುವುದಾಗಿದೆ. ಟಿಆರ್ಪಿ ಹೇಗೆ ಕೆಲಸ ಮಾಡುತ್ತದೆ ಹಾಗೂ ಟಿವಿ ಚಾನೆಲ್ಸ್ಗಳು ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಟಿಆರ್ಪಿಯಲ್ಲಿ ಹಲವಾರು ಪಾಯಿಂಟ್ಗಳು ಬರುತ್ತವೆ. ಅದರಲ್ಲಿ ನಾವು ಇವತ್ತು ಮುಖ್ಯ ಹಾಗೂ ಪ್ರಮುಖ 3 ಪಾಯಿಂಟ್ಗಳನ್ನು ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಆಡಿಯನ್ಸ್ ಮೆಜರ್ಮೆಂಟ್, ಪ್ರೇಕ್ಷಕರ ಮಾಪನ. ಎರಡನೇದಾಗಿ ಅಡ್ವರ್ಟೈಸಿಂಗ್ ರೆವೆನ್ಯೂ, ಜಾಹೀರಾತು ಆದಾಯ. ಮೂರನೇದಾಗಿ ಕಂಟೆಂಟ್ ಸ್ಟ್ರಾಟಜಿ, ವಿಷಯ ತಂತ್ರ. ಟಿಆರ್ಪಿಯಲ್ಲಿ ಹಲವಾರು ಪಾಯಿಂಟ್ ಇದ್ದು ಈ 3 ಪಾಯಿಂಟ್ಗಳು ಪ್ರಮುಖ ಸ್ಥಾನವನ್ನು ಹೊಂದಿವೆ. ಮೊದಲನೆಯದಾಗಿ ಆಡಿಯನ್ಸ್ ಮೆಜರ್ಮೆಂಟ್ ಎಂದರೆ ಪ್ರೇಕ್ಷಕರ ಮಾಪನ. ಆಡಿಯನ್ಸ್ ಮೆಜರ್ಮೆಂಟ್ ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ ನ್ಯೂಸ್ ಚಾನೆಲ್ಗಳು ಹಾಗೂ ರಿಯಾಲಿಟಿ ಶೋಗಳ ಜನಪ್ರಿಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವೀಕ್ಷಕರು ಅಂದರೆ ವ್ಯೂವರ್ಸ್ ಟಿವಿ ಚಾನೆಲ್ಸ್ ಅನ್ನು ನೋಡುವಂತವರ ಅಭ್ಯಾಸದ ಬಗ್ಗೆ ಡೇಟಾವನ್ನು ಸಂಗ್ರಹಿಸುತ್ತದೆ. ಅಂದರೆ ಜನರು ಯಾವ ಸಮಯದಲ್ಲಿ ಹಾಗೂ ಎಷ್ಟು ಜನರು ವೀಕ್ಷಿಸುತ್ತಿದ್ದಾರೆ ಹಾಗೂ ಅವರ ವಯಸ್ಸು ಮತ್ತು ಲಿಂಗದಂತಹ ಜನಸಂಖ್ಯಾಶಾಸ್ತ್ರವನ್ನು ಒಳಗೊಂಡಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುತ್ತಿರುವವರು ಪುರುಷರೇ, ಮಹಿಳೆಯರೇ ಅಥವಾ ಮಕ್ಕಳೇ ಎಂಬುದನ್ನು ಸಹ ಕಂಡುಹಿಡಿದು ಚಾನೆಲ್ಸ್ಗಳಿಗೆ ಯಾವ ಸಮಯದಲ್ಲಿ ಯಾವ ಪ್ರೋಗ್ರಾಮ್ ಅನ್ನು ತೋರಿಸಬೇಕು ಎಂದು ಸಹಾಯ ಮಾಡುತ್ತದೆ. ಇದು ಆಡಿಯನ್ಸ್ ಮೆಜರ್ಮೆಂಟ್ನ ಕೆಲಸವಾಗಿದ್ದು ಇದು ಟಿವಿ ಚಾನೆಲ್ಸ್ಗಳಿಗೆ ಒಂದು ಅಸ್ತ್ರದ ರೂಪದಲ್ಲಿ ಕೆಲಸ ಮಾಡುತ್ತದೆ. ಎರಡನೆಯದಾಗಿ ಅಡ್ವರ್ಟೈಸಿಂಗ್ ರೆವೆನ್ಯೂ, ಜಾಹೀರಾತು ಆದಾಯ. ಜಾಹೀರಾತು ಆದಾಯವು ಟಿಆರ್ಪಿಯಲ್ಲಿ ಮುಖ್ಯ ಹಾಗೂ ಪ್ರಮುಖ ಸ್ಥಾನವನ್ನು ಹೊಂದಿದೆ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಉದಾಹರಣೆ ಮೂಲಕ ನೋಡುತ್ತಾ ಹೋಗೋಣ. ಒಂದು ನ್ಯೂಸ್ ಚಾನೆಲ್ ಅಥವಾ ರಿಯಾಲಿಟಿ ಶೋ ನಡೆಯುತ್ತಿರುವ ಸಂದರ್ಭದಲ್ಲಿ ವಿಧವಾದ ಜಾಹೀರಾತುಗಳು ಚಾನೆಲ್ಗಳ ಮೇಲೆ ಬಂದರೆ ಅದು ಹಣದ ರೂಪವನ್ನು ಪಡೆದುಕೊಳ್ಳುತ್ತದೆ. ರಿಯಾಲಿಟಿ ಶೋ ಅಥವಾ ನ್ಯೂಸ್ ಚಾನೆಲ್ಗಳಿಗೆ ಇದು ಸರಳ ಹಾಗೂ ಸುಲಭವಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗೆ ಜಾಹೀರಾತು ಆದಾಯವು ಕೆಲಸ ಮಾಡುತ್ತದೆ. ಮೂರನೆಯದಾಗಿ ವಿಷಯ ತಂತ್ರ. ವಿಷಯ ತಂತ್ರವು ನ್ಯೂಸ್ ಚಾನೆಲ್ ಮತ್ತು ರಿಯಾಲಿಟಿ ಶೋಗಳಿಗೆ ಹೆಚ್ಚಿನ ಟಿಆರ್ಪಿ ಪಡೆಯಲು ಆಧಾರ ಸ್ತಂಭವಾಗಿ ಕೆಲಸ ಮಾಡುತ್ತದೆ. ವಿಷಯ ತಂತ್ರವು ಹೆಚ್ಚಿನ ಜನರು ವೀಕ್ಷಿಸುವಂತೆ ಉತ್ಸಾಹಕತೆಯನ್ನು ಮೂಡಿಸುವ ಕಂಟೆಂಟ್ ಅಥವಾ ವಿಷಯವನ್ನು ಸೃಷ್ಟಿಸುತ್ತದೆ. ಇದಿಷ್ಟು ವಿಷಯ ತಂತ್ರದ ಕೆಲಸವಾಗಿದೆ. ಈ 3 ಪಾಯಿಂಟ್ಗಳು ಮುಖ್ಯ ಹಾಗೂ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ಟಿವಿ ಚಾನೆಲ್ಸ್ಗಳು ಇದರ ಆಧಾರದ ಮೇಲೆ ಹಣವನ್ನು ಸಂಪಾದಿಸುತ್ತವೆ. ಇದಿಷ್ಟು ಟಿಆರ್ಪಿಯ ಬಗ್ಗೆ. ಮತ್ತೊಮ್ಮೆ ನಿಮ್ಮ ಭೇಟಿ ಮುಂದಿನ ಹಾಟ್ ಟಾಪಿಕ್ನ ಮುಖಾಂತರ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದ.